ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಆಲ್ಮೋಸ್ಟ್ ತುಂಬ ದಿನ ಆಯ್ತು ಅನ್ಸುತ್ತೆ ವಿಡಿಯೋ ಮಾಡಿ. ಸೊ ಆಲ್ಮೋಸ್ಟ್ ದೀಪಾವಳಿಗೆ ಲಾಸ್ಟ್ ವಿಡಿಯೋ ಮಾಡಿದ್ದು. ಐ ಹ್ಯಾಡ್ ಮೈ ಎಕ್ಸಾಮ್ಸ್, ಸೆಮಿಸ್ಟರ್ ಎಕ್ಸಾಮ್ಸ್ ಇತ್ತು, ಅದಕ್ಕೆ ತುಂಬ ಲಾಂಗ್ ಗ್ಯಾಪ್, ಆಲ್ಮೋಸ್ಟ್ 1 ಮಂತ್. ಸೊ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ. ಯಾವ ದೇವಸ್ಥಾನ ಎಲ್ಲ ಹೇಳ್ತೀನಿ. ಸೊ ಇವಾಗ ಸದ್ಯಕ್ಕೆ ಬೇಗ ಬೇಗ ರೆಡಿ ಆಗೋಣ. ನಮ್ಮ ಅಣ್ಣ ಅವ್ರು ಕಾಯ್ತಾ ಇದ್ದಾರೆ. ಸೊ ಎಷ್ಟೊಂದು ದಿನ ಆಯಿತು, ಏನೇನೋ ಮಾಡೋಣ ಅಂತ ಅಂದ್ಕೊಂಡೆ. ಒಳ್ಳೆ ಕಂಟೆಂಟ್ ಸಿಗಲಿಲ್ಲ, ದ ಫಸ್ಟ್ ಥಿಂಗ್ ಇಸ್. ಸೊ ಏನೂ ಮಾಡೋಕ್ಕಾಗಲ್ಲ, ಇಟ್ಸ್ ಫೈನ್. ಏನಾದರೂ ಸಿಕ್ಕಿದಾಗ ಟಕ್ ಅಂತ ಮಾಡಿಬಿಡ್ಬೇಕು. ಸೊ ಈಗ ಗೆಟ್ ರೆಡಿ ವಿತ್ ನ್ಯೂ ಮಾಡ್ತಾ ಇದ್ದೇನೆ. ನಾನು ರೀಲ್ಸು ಕಮ್ಮಿ ಆಗಿಬಿಟ್ಟಿದೆ. ಸೊ ಐ ಡೋಂಟ್ ನೋ, ಲೈಕ್, ಬಟ್ ಇಟ್ಸ್ ಫೈನ್. ಟೈಮ್ ಬಂದಾಗ ಎಲ್ಲ ಮಾಡೋಣ. ರೀಲ್ಸ್ಗೂ ಈ ನಡುವೆ ಟೈಮ್ ಇಲ್ದಂಗೆ ಆಗ್ಬಿಟ್ಟಿದೆ. ಆ್ಯಂಡ್ ಮತ್ತೆ ಹೇಗಿದ್ದೀರಾ ಎಲ್ಲರೂ? ಇಸ್ ಎವ್ರಿಥಿಂಗ್ ಆಲ್ ರೈಟ್? ಆಫ್ಟರ್ ಲಾಂಗ್ ಟೈಮ್ ಐ ಆಮ್ ಮೇಕಿಂಗ್ ಅ ವಿಡಿಯೋ. ಅಂದರೆ ನನಗೆ ಹೇಗೆ ಮಾತಾಡಬೇಕು ಅನ್ನೋದು ಮರ್ತೋಗಿದೆ ಅನ್ನೋದಕ್ಕಿಂತ ಸ್ವಲ್ಪ ನರ್ವಸ್ ಆಗ್ತಾಯಿದೆ. ನಿಮಗೆಲ್ಲ ಇಷ್ಟ ಆಗೋ ಥರ ನಾನು ಮಾಡ್ತೀನೋ ಮಾಡಲ್ಲ ಅಂತ. ಚಳಿ ಆಗ್ತಾಯಿದೆ. ಬೆಳಗ್ಗೆ ಎದ್ದು ರೆಡಿ ಆಗೋದು ಇಸ್ ದ ಬೆಸ್ಟಾ ಇಸ್ ದ ವರ್ಸ್ಟ್. ಅಂದರೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಇಷ್ಟ, ಆದರೆ ಇಷ್ಟು ಬೇಗ ಎದ್ದೊಳೋದಕ್ಕೆ, ಅದು ಈ ಬ್ಯಾಂಗ್ಳೂರ್ ವೆದರ್ ಅಂತೂ ಇವಾಗ ನಿಮಗೆ ಗೊತ್ತಿದೆ ಯಾವ ರೇಂಜಲ್ಲಿದೆ ಅಂತ. ಸೊ ಈ ಇದರಲ್ಲಿ ನಾನು ಬೆಳಗ್ಗೆ ಎದ್ದು ಚಳಿಯಲ್ಲಿ ರೆಡಿಯಾಗಿ ಹೋಗಬೇಕು. ಇಟ್ಸ್ ದ ಓನ್ಲಿ ಪ್ರಾಬ್ಲಮ್ ಐ ಹ್ಯಾವ್. ಈ ಚಳಿ ಇಲ್ಲ ಅಂದಿದ್ರೆ ಆರಾಮಾಗಿ ಎದ್ದು ಹೋಗ್ಬೋದು, ಇಲ್ಲಾಂದ್ರೇ ಇದು ಒಂದೇ ಪ್ರಾಬ್ಲಮ್ ಕೊಡೋದಪ್ಪ. ಸ್ಟಿಲ್ ನಾವು ದಿಸ್ ಒನ್ ಚಳಿ ಗಿವ್ಸ್ ಮಿ ಪ್ರಾಬ್ಲಮ್. ಇವಾಗ ನೋಡೋಣ ಎಷ್ಟು ಚೆನ್ನಾಗಿ ಚೂಡಿದಾರ್ ಎಲ್ಲ ಹಾಕ್ಕೊಂಡು ರೆಡಿ ಆಗಿರ್ತೀನಿ. ಇದ್ರ ಮೇಲೆ ಒಂದು ಪುಲೋರ್ ಹಾಕ್ಕೊಂಡಿಲ್ಲ ಅಂದರೆ ನಾನು ಫ್ರೀಸಾಗಿ ಹೋಗ್ತೀನಿ. ಸೊ ದಟ್ಸ್ ದ ಫ್ಯಾಕ್ಟ್. ಸೊ ಐ ಹ್ಯಾವ್ ಟು. ಏನು ರೆಡಿ ಆಗ್ತಾ ಮಾತಾಡ್ತಾ ಇದ್ದಿಲ್ಲ ಅಂತಲ್ಲ, ಲೇಟ್ ಆಗುತ್ತೆ. ಸೊ ನಾನು ಸಪ್ರೇಟ್ ವೀಡಿಯೋ ಮಾತಾಡಿ ಆಮೇಲೆ ರೆಡಿ ಆಗೋದು ಮಾಡಿದ್ರೆ ಲೇಟ್ ಆಗುತ್ತೆ ಅಂತ ಐ ಆಮ್ ಡೂಯಿಂಗ್ ದಿಸ್. ಸೊ ಐ ಆಮ್ ಸೇವಿಂಗ್ ಟೈಮ್ ಗೈಸ್, ಐ ಆಮ್ ಸೇವಿಂಗ್ ಟೈಮ್. ನಾನು ಕಾಜಲ್ ಹಾಕ್ಕೊಳ್ಳೋದೇ ಬಿಟ್ಬಿಟ್ಟಿದ್ದೀನಿ. ಯಾರಾದರೂ ಲೈಕ್ ಒಳ್ಳೆ ಕಾಜಲ್ ಅಂತಲ್ಲ, ಸ್ಮಜ್ ಆಗಿಲ್ದಿರೋ ಕಾಜಲ್ಸ್ ಹೇಳಿ ಸ್ವಲ್ಪ ಗೈಸ್. ನಾನು ಯಾವ್ದು ಹಾಕಿದ್ರು ಒಂದು 4 to 5 hours ಆದಮೇಲೆ ಸ್ಮಜ್ ಆಗೋಗುತ್ತೆ. ಫುಲ್ ಇಲ್ಲೆಲ್ಲ ಆಗ್ಬಿಟ್ಟಿರುತ್ತೆ. ನಾನು ಅದಕ್ಕೆ ಕಾಜಲ್ ಹಾಕೋಕ್ಕೆ ಇಷ್ಟ ಇಲ್ಲ ನನಗೆ, ತುಂಬ ಸ್ಮಜ್ ಆಗುತ್ತೆ. ಇಫ್ ಯು ಗೈಸ್ ರಿಯಲಿ ನೋ ಸಮ್ ಕಾಜಲ್ ವಿಚ್ ವಿಲ್ ನಾಟ್ ಸ್ಮಜ್ ಫಾರ್ ಸಮ್ hours to hours, ಅಂದರೆ ಫುಲ್ ಈವೆಂಟ್ ಮುಗಿಯೋ ತನಕ ಆಗ್ತಿದೆ ಇರೋದು ಯಾವುದಾದ್ರು ಇದ್ದರೆ ಪ್ಲೀಸ್ ರೆಕಮೆಂಡ್ ಮಾಡಿ. ಐ ವಿಲ್ ಟ್ರೈ ಇಟ್, ಕಮೆಂಟಲ್ಲಿ. ಸೊ ನಾನು ಈ ಸಲ ಬರೆದಿರೋದು 3rd ಸೆಮ್ ಮುಗೀತು, 4th ಸೆಮ್ಮಲ್ಲಿದ್ದೀನಿ. ಎಷ್ಟು ಬೇಗ ಸೆಕೆಂಡ್ ಇಯರ್ ಇನ್ನೇನು ಮುಗೀತಿದೆ. ಸೆಕೆಂಡ್ ಇಯರ್ ಅಂದರೆ ಹಿಂಗೆ ಸ್ಟಾರ್ಟಾಗಿ ಹಿಂಗೆ ಮುಗ್ದೋಗುತ್ತೆ. ಕಣ್ತಾಗಿ ಅಷ್ಟರಲ್ಲಿ ನ್ಯೂ ಇಯರ್. ಐ ಗೆಸ್ ಇವತ್ತು 21st ಅನಿಸುತ್ತೆ, ಡೇಟ್ ಗೊತ್ತಿಲ್ಲ. ಸೊ ದ ಥಿಂಗ್ ಈಸ್, ಇನ್ನೊಂದು ಸ್ವಲ್ಪ ದಿನದಲ್ಲಿ ಇಟ್ಸ್ ಗೋನ್ ಟು ಬಿ ನ್ಯೂ ಇಯರ್ 2026. 25 ನಾನು ಏನು ಮಾಡಿದೆ ಅಂತಲೇ ಗೊತ್ತಿಲ್ಲ. ಆ್ಯಂಡ್ ಯಾ, ಇಟ್ಸ್ ಬೀನ್ 1 year ಆಫ್ ಮೈ ವ್ಲಾಗ್ಸ್ ಅಂದರೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ಐ ಹ್ಯಾವ್ 221 subscribers and I'm happy for that. What it is, a room full of 225 people is a big thing. ನನಗೆ ಇಟ್ ಇಸ್ ಅ ಬಿಗ್ ಥಿಂಗ್. ಓಕೆನಾ, 221 ಮೆಂಬರ್ಸ್ಗೆ ಊಟ ಹಾಕ್ಸು ಅಂತ ಅಂದಾಗ ಎಷ್ಟು ಖರ್ಚಾಗುತ್ತೆ ಅಲ್ವಾ? ಸೊ ದೇ ಕ್ಯಾನ್ ಟೆಲ್, ಓ ಓನ್ಲಿ 221. ನೋ, ಇಟ್ ಈಸ್ 221 ಅಂತ ನಾನು ತೊಗೊತೀನಿ. ಸೊ ಟೇಕ್ ಇಟ್ ಇನ್ ಅ ಪಾಸಿಟಿವ್ ವೇ ಸೊ ದಟ್ ಯು ವಿಲ್ ಆಲ್ಸೋ ಬಿ ಪಾಸಿಟಿವ್. ಸೊ ಇನ್ನೇನಾದ್ರು ಹಾಕೋಬೇಕಾ? ಕೂದಲು ಇಟ್ಕೊಂಡೆಲ್ಲ ಆಗೋಲ್ಲ. ಸುಮ್ಮನೆ ಕ್ಲಿಪ್ ಹಾಕೋಣ ಲೂಸಾಗಿ.
ಬೆಳಗ್ಗೆಯಿಂದ ಈ ಹಾಡು ನನ್ನ ಬಾಯಲ್ಲೇ ಇದೆ. ಹುಡುಗರು ಬೇಕು ಸಮಥಿಂಗ್, ಅಷ್ಟೇ ನಂಗೆ ಗೊತ್ತಿರೋದು. ಮೈ ಫೇವ್ರೆಟ್ ಪಾರ್ಟ್. ಸೊ ಆಸಿರ್ ರಾಜ್ ಅಂದರೆ ನಂಗೆ ತುಂಬ ಇಷ್ಟ. ಸೊ ಲೆಟ್ಸ್ ಗೋ. ಅದು ನನ್ನ ಡೋರ್ ಸೌಂಡ್, ರೂಮ್ ಡೋರ್ ಸೌಂಡ್. ಭಯ ಬೀಳ್ಬೇಡಿ. ರೂಮ್ ಡೋರ್ ಓಪನ್ ಆಯಿತು, ಇವಾಗ ಗಾಳಿ ಕ್ಲೋಸ್ ಆಯಿತು ಅಷ್ಟೆ. ಸೊ ಹೋಗ್ತಾ ಇದ್ದೀರಿ. 6 ಗಂಟೆ 5:15 ಎದ್ದಿದ್ದು, ಈಗ ಆಲ್ಮೋಸ್ಟ್ 7 ಗಂಟೆ 7:15 ಆಗಿದೆ ಅನಿಸುತ್ತೆ. ಇನ್ನೂ ಬಿಟ್ಟಿಲ್ಲ, ಬಿಡ್ತಾ ಇದ್ದೀವಿ. ಸಿ ಎಲ್ಲ ಲೇಟ್ ಕಮರ್ಸ್ ಅಂದ್ಕೊಂಡಿದ್ದ ಟೈಮ್ಗೆ ನಾವು ಬಿಡಲ್ಲ ಗೈಸ್, ಅದ್ರಲ್ಲಿ ಸ್ಪೆಷಲಿಸ್ಟ್ ನಾವು. ಪೆಟ್ರೋಲ್ ಹಾಕ್ಸೋಕ್ಕೆ ಪೆಟ್ರೋಲ್. ವೆಲ್ಕಮ್ ಟು ನಯಾರ. ಸನ್ ಆ್ಯಕ್ಚುಲಿ ನನ್ನ ಮೇಲೆ ಬೀಳ್ತಿದೆ ಆ್ಯಂಡ್ ಇಟ್ಸ್ ವೆರಿ ನೈಸ್. ತುಂಬ ದಿನ ಆಮೇಲೆ ವೀಡಿಯೋ ಮಾಡ್ತಾ ಇದ್ದಕ್ಕೆ ಏನೇನು ವೀಡಿಯೋ ಮಾಡಬೇಕಂತಲೇ ಗೊತ್ತಾಗ್ತಾರ. ನಾನು ನಮ್ಮ ಅಣ್ಣ ಇಬ್ಬರೇ ಕಾರಲ್ಲಿದ್ದೀವಿ. ಸೊ ನಮ್ಮ ಅಕ್ಕ ಮನೆಗೆ ಹೋಗಿ ನಮ್ಮ ಅಕ್ಕನ ಕರ್ಕೊಂಡು ದೆನ್ ದೇವಸ್ಥಾನಕ್ಕೆ ಹೋಗೋದು. ಎಷ್ಟೊಂದು ದಿನ ಆದಮೇಲೆ ಆಚೆ ಹೋಗ್ತಾ ಇದ್ದೀನಿ ಆ್ಯಂಡ್ ಹೋಪ್ಸ್ ಇಟ್ ವಿಲ್ ಬಿ ನೈಸ್. ನಾನು ಕಾರ್ ಕಲ್ತ್ಕೊತಾ ಇದ್ದೀನಿ. ಸೊ ನಮ್ಮ ಅಣ್ಣ ಹತ್ರ ಸ್ವಲ್ಪ ನಾಲೆಡ್ಜ್ ತಿಳ್ಕೊತಾ ಇದ್ದೀನಿ. ಡ್ರೈವಿಂಗ್ ಕ್ಲಾಸ್ಗೆ ಹೋಗಿ ಒಂದು 2 days ಹೋದೆ, ಮತ್ತೆ ಇವತ್ತು ಲೀವ್. ಸೊ ಮದೇ ಬೇಡ, ಲೆಟ್ಸ್ ಗೋ ಗೆಟ್ ಲೈಸೆನ್ಸ್ ಆ್ಯಂಡ್ ಡ್ರೈವ್. ಆದರೂ ಕಾರ್ ಕಲಿಯೋದು ಇಸ್ ಲಿಟಲ್ ಸೋ ಮಚ್ ಕಾಂಪ್ಲಿಕೇಟೆಡ್. ಸ್ವಲ್ಪ ತಲೆ ಓಡಿಸ್ಬೇಕು ಕಾರ್ ಕಲಿಬೇಕಂದ್ರೆ, ಸ್ವಲ್ಪ ಅಲ್ಲ ಜಾಸ್ತಿನೇ ಓಡಿಸ್ಬೇಕು. ಸಿ ಮಣ್ಣಿನ ಪೆಟ್ರೋಲ್ ಹಾಕ್ಸ್ತಾರೆ ಇಲ್ಲಿಪ್ಪಿಲ್ಲ. ನಾವು ಬಿದ್ದೋದ್ರೆ ಮನೇನ ಹೋಗೋ ಸ್ಪೀಡ್ಗೆ ಬಿದ್ದೋಗ್ಬಿಡುತ್ತೆ ಫೋನ್. ಕಾರಲ್ಲಿ ಒಂದು ಸ್ಟ್ಯಾಂಡ್ ಇಡಬೇಕು, ಫೋನ್ ಸ್ಟ್ಯಾಂಡ್ ಇಡೋಣ, ಒಂದೊಂದಾಗಿ ಎಲ್ಲ ತೊಗೊಳ್ಳೋಣ. ಅಂದರೆ ಎಲ್ಲ ಖರ್ಚುಗಳು ಮಾಡಬೇಕು, ಗಾಡಿ ಮೇಂಟೈನ್ ಜಲ್ದಿ ಬರಲ್ಲ. ಇಷ್ಟು ಕಿಲೋಮೀಟರ್ ಬರೋದು ಕ್ಲಚ್ಚು ಯಾವಾಗ. ಬಟ್ ಇವಾಗ ನೀನು ಸಿಗ್ನಲ್ ಹತ್ರ ಎಲ್ಲ ನಿಲ್ಸ್ಬೇಕಾದ್ರೆ ಕ್ಲಚ್ ಹಿಡ್ಕೊಂಡೆ ತಾನೇ ನಿಲ್ಸ್ತೀಯ ನೀನು. ಕ್ಲಚ್ ನ್ಯೂಟ್ರಲ್ ಹಾಕ್ಬಿಡ್ತೀನಲ್ಲ, ನ್ಯೂಟ್ರಲ್ ಹಾಕಿದ್ರೆ ನಾನು ಕ್ಲಚ್ ರಿಲೀಸ್ ಮಾಡಿ ಬ್ರೇಕ್ ಹ್ಯಾಂಡ್ ಬ್ರೇಕ್ ಹಾಕ್ತೀನಿ. ಸಿಗ್ನಲ್ ಸ್ಟಾಪ್ ಕೊಟ್ಟಾಗ ಸಿಗ್ನಲ್ ಹಂಗೆ ಮಾಡ್ತೀವಿ. ನಂಗೆ ಯಾಕಂದ್ರೆ ಅವ್ರು ಸಿಗ್ನಲಲ್ಲಿ ಹೆಂಗೆ ಹೇಳ್ಕೊಟ್ರೆ ಅಂದರೆ ಸಿಗ್ನಲಲ್ಲಿ ಬಂದಿದ ತಕ್ಷಣ ಫುಲ್ ಕ್ಲಚ್ ಹಿಡಿದ್ಬಿಟ್ರೆ ನಿಂಗೆ ಅದು ಫುಲ್ ಸ್ಟಾಪ್ ಕ್ಲಚ್ ಹಿಡ್ಕೊಂಡು ಬ್ರೇಕ್ ಹಿಡ್ಕೊಂಡು ಇರ್ಬೇಕು ಅಂತಾರೆ. ಅವಾಗ ನೀನಾದರೂ ಜಸ್ಟ್ ಒಂದು 3 ಸೆಕೆಂಡ್ ಒಂದು 5 ಸೆಕೆಂಡ್ ಆಗಿ ಬಿಟ್ಬಿಡ್ತಾರೆ ಸಿಗ್ನಲ್, ಇಮಿಡಿಯೇಟ್ ಮೂವ್ ಮಾಡಬೇಕು. ಆಗ ಹಂಪಲ್ಲ ನಾವು ಪಿಕ್ನಿಕ್ ಹೋಗೋ ರೇಂಜಿಗೆ ರೆಡಿ ಆಗ್ತಾರೆ. ರಿಯಾ ನಿಮ್ಮ ಅಣ್ಣವರು ಏಯ್ ಸೊ ದೇವಸ್ಥಾನ ರೀಚ್ ಆಗಿದ್ದೀವಿ ಆ್ಯಂಡ್ ಟೈಮ್ ಈಸ್ 10:46. This song is nice actually. ಪುನೀತ್ ರಾಜ್ಕುಮಾರ್ದು ಸಾಂಗ್ಸ್ ಬರ್ತಾ ಇದೆ ಆಗಲಿಂದ. ಅಭಿಮಾನಿಗಳೇ ನಮ್ಮ ದೇವರಾಯಿತು, ನಿನ್ನಿಂದಲೇ ಆಯಿತು. ಆ್ಯಂಡ್ ನಾವು ಇಟ್ಸ್ ಕಿವಿ ಮಾತೊಂದು ಹೇಳಲೆ ನಾನಿಂದು. ಯಪ್ಪ
ಚಳಿಗೆ ಪುಲ್ಲೋರ್ ಹಾಕೊಂಡಿದ್ದೀನಿ. ನಮ್ಮ ಅಣ್ಣದು ಸೆಂಟ್ ಜೋಸೆಫ್ಸ್ PU ಕಾಲೇಜ್. ಮಾತೊಂದು ಹೇಳಲೆ ನಾನೆಂದು ದಾರಿ ನಿಂತಾಗ ಸಾಗಲೇಬೇಕೆಂದು ನಿನ್ನೀಗಿಲ್ಲ ನಾಳೆಯೂ ತಿಳಿದಿಲ್ಲ ಬಾಳಲೇಬೇಕೆಂದು. ಮೌಲ್ವಿಕ್ ಹಾಯ್ ಮಾಡು. ಇಲ್ಲೊಂದು ಮೌಲ್ವಿಕ್ ಹಾಯ್ ಮಾಡು. ದಬ್ಬ ಫೆಲೋ ಅವನು, ನಾವು ಹೇಳಿದ ತಕ್ಷಣ ಎಲ್ಲ ಮಾಡಲ್ಲ. ವಾವ್, ಅದೇ ದೇವಸ್ಥಾನ. ಗಂಗಾ ಭಾಗೀರಥಿ ಅಮ್ಮನವರ ಪಾದ ಪುಷ್ಕರಣಿ. ಭಕ್ತಿ ಶ್ರದ್ಧೆಯಿಂದ ತಲೆಬಾಗಿ ಕೈ ಮುಗಿದು ಒಳಗೆ ಬನ್ನಿ. ಕಲ್ಯಾಣಿ ಇದರಲ್ಲಿ ಕಲ್ ತೊಳಿತಾವ್ರಾ? ಆಯ್ತು, ಹೋಗು, ಅವ್ರ ತಾನೇ ಮಾಡಿಸ್ಕೊ. ಯಾಕೋ ನೀರಲ್ಲಿ ಆಡಕ್ ಹೋದನ್ ಬಂದ್ಬಿಟ್ಟಿದ್ಯಾ? ದ್ರಿಯಾ, ನೋದ್ರಿಯಾ. ಸೊ ಇಲ್ಲಿ ಪೂಜೆ ಮುಗೀತು. ಈಗ ದೇವಸ್ಥಾನಕ್ಕೆ ಹೋಗೋಣ. ಸೊ ಕಮ್ ಲೆಟ್ಸ್ ಗೋ. ಸೊ ಇಲ್ಲೇ ಇರೋದು ದೇವಸ್ಥಾನ. ಸೊ ಅಲ್ಲಿ ಕ್ಯೂ ಹೋಗ್ತಾ ಇದೆಯಲ್ಲ ಅಲ್ಲಿ. ಹಲೋ ಸರ್, ಎಲ್ಲಿ ಹೋಗ್ತಾ ಇದ್ದೀರಾ? ಮೌಲ್ವಿಕ್ ಅಲ್ಲ, ಅಣ್ಣ ಹತ್ರ ಹೋಗ್ತಾವನ. ಹಲೋ ಮೌಲ್ವಿಕ್.
ಸೊ ಇಲ್ಲಿ ಕಾಫಿ ಮಾಡ್ತಾವ್ರೆ. ನೆಕ್ಸ್ಟ್ ಊಟಕ್ಕೆ ನಮ್ಮ ಅದ್ಗೆ ಪ್ರಿಪೇರ್ ಮಾಡ್ಕೊತಾ ಇದ್ದಾರೆ. ಈರುಳ್ಳಿ ಎಲ್ಲ ಕಟ್ ಮಾಡ್ತಾರೆ. ಸೊ ಫುಲ್ ಪಿಕ್ನಿಕ್. ಚೋಚೋ ಗಂಗಾ ಅವನು ಚೋಚೋನ ಊಟ ತರ ತಿಂತಾನ. ನಿಂಬೆಹಣ್ಣನ್ನ ಎಣ್ಣೆಯಲ್ಲಿ ಟಿಶ್ಯೂ ಪೇಪರ್ ಏನೋ ಏನ್ ಗೊತ್ತಾ ತೋಸಲ್ಲ. ಸೊ ಇವಾಗ ಊಟ ಮಾಡೋಕ್ಕೆ ಬಿಡ. ಅವಾಗ ನನ್ನ ಕೈ ಕಟ್ ಮಾಡಿಸಿ ಎಷ್ಟು ಖುಷಿಯಾಗಿ ಕೂತಾರ ನೋಡಿ. ಬಂದ್ಬಿಡು. ಎಷ್ಟು ರಕ್ತ ಹೋಗಿದೆ ನೋಡಿ ಗೈಸ್. ಓ ಮೈ ಗಾಡ್. ಇವಾಗ ನೋಡಿ ಇನ್ನೂ ಬರ್ತೈತೆ. ನಮ್ಮಮ್ಮ ನನ್ನ ಸ್ಟೋರಿ ಹೇಳ್ತಾರೆ. ಚೋಚು ಅಂತೆ ಕೊಡು ತಾತಾಗೆ. ಓ ಮೈ ಗಾಡ್ ಎಷ್ಟು ರಕ್ತ ಹೋಗಿದೆ ಅಂದ್ರೆ ಈ ಟಿಶ್ಯೂ ಪೇಪರಲ್ಲಿ. ಮೈ ಗಾಡ್ ನೆಕ್ಸ್ಟ್ ಲೆವೆಲ್. ನನ್ನ ರಕ್ತ ಎಲ್ಲ ಹೋಗಿ ಇಲ್ಲಿ ಹುಡುಗಿರೆಲ್ಲ ನೋಡ್ತಾವ್ರು ನನ್ನ. ಆರೆಂಜ್ ಕಿಚ್ಕೊಂಡಿದ್ದೀನಿ. ಈ ಚಾಕುನೇ ಕಟ್ ಮಾಡಿದ್ದು. ಇವರೇ ಕಟ್ ಮಾಡಿಸಿದ್ದು. ನಿಮ್ಮೆಣ್ಣ ಎಲ್ಲರೂ ಕೆಳಗಡೆ ಇಟ್ಕೊಂಡು ಕಟ್ ಮಾಡಿದ್ರೆ ಕೈಯಲ್ಲಿ ಇಟ್ಕೊಂಡು ಕಟ್ ಮಾಡು ಅಂತಂದ್ರೆ ಅದು ನನಗೆ ಜೋರಾಗಿ ಹಿಂಗಂದ್ರೆ ಅದು ಕಟ್ ಆಗೋಯ್ತು. ನಾನು ಹಂಗೆ ಕಟ್ ಮಾಡೋಕೆ ಹೋಗಿ ತಂಬಾಗಿದ್ದು. ನೀನು ಮಗನೇ ಹಬ್ಬು. ಅದನ್ಗೆ ಇನ್ವೇನು ಏಯ್ ಹೋಗ ಮುಟ್ತಾವನ ಅದನ್ನ. ಪಪ್ಪನೇ ಮಾಡಿದ್ದು. ಬೈ ಪಪ್ಪನ ಮಾ ಅತ್ತೆ ಮಾಡಿದ್ದು. ಮಾ ಅತ್ತೆನ್ ಬೈ ಬೈ ಅತ್ತೆನಾ. ನಾನ್ ಮಾಡ್ದಾ? ನಾನು ಏನ್ ಮಾಡ್ತಾ ಇದ್ದೀನಿ? ಆ ಚಾಕು ಅಲ್ಲೇ ಕಟ್ ಮಾಡಿದ್ದು. ಏನು ಹುಣ್ಸೆನ್ ಮರ? ಒಂದು ಆಣಿ ಟಿಶ್ಯೂ ಪೇಪರ್ ಇಟ್ಬಿಟ್ಟು ಒಂದು ಆಣಿ ಹೊಡಿ. ಯಾಕೆ? ಒಳ್ಳೇದು. ಹುಣ್ಸೆನ್ ಮರ ಕೆಳಗಡೆ ಕುತ್ಕೊಂಡು ರಕ್ತ ಸುರಿಸಿದೀನಂತೆ. ಅದಕ್ಕೆ ಏನೇನೋ ಬರುತ್ತಂತೆ. ದೆವ್ವ ಅಂದ್ರೆ ಹೆಂಗಿರುತ್ತೆ ಅಂತ ಹೇಳು. ಏನ್ ಹುಣ್ಸೆಣ್ಣ? ಮೊನ್ನೆ ನೋಡು ಅದೇ ಹುಣ್ಸೆಣ್ಣು ನೋಡ ಅಮ್ಮ ಹತ್ರ ಇದೆ ಕ್ಯಾಮ್ರೆ. ಬ್ರೋ ಎಷ್ಟು ಸೀರಿಯಸ್ ಆಗಿ ಉರಿತಾ ಇದೆ ನೋಡಿ. ಈ ರೇಂಜ್ಗೆ ರಕ್ತ ಬೇಡ ಅದ್ಗೆ ಬೇಡ. ಅಲ್ಲಿ ಪಲಾವ್ ಮಾಡ್ತಾ ಇದ್ದಾರೆ. ವೆಜ್ ಪಲಾವ್ और ವೆಜ್ ಬಿರಿಯಾನಿ ಐ ಗೆಸ್. ಈ ಅಬ್ಬರ್ಸಲೆ ಬೆನ್ನು ಮೊದಲೇ ನೋಡ್ತಾ ಇದ್ದೀವಿ. ಹಂಗೆಲ್ಲ ಅಲ್ಲ ಫೋನ್ ಮಾಡಿ ಕೇಳ್ಕೊಂಡ್ಬಿಡು ಅಂತ. ಅದ್ಗೆ ಇವಾಗ ತಾನೇ ಹೊಡೆದ್ರಿ, ಅಷ್ಟು ಬೇಗ ಸೇರ್ಸ್ಕೊಂಬಿಟ್ಟಿದ್ದೀರಾ. ಅದ್ರಲ್ಲಿ ಒಬ್ಬ ಅವಳೆ ಸ್ವಲ್ಪ ಕಪ್ಪಗೆ ಒಬ್ಬ ಎಮ್ಮ ಅವಳತ್ತೆ ಇವ್ರ ಜೊತೆ ಕಾಪಿಟ್ಟಿರ್ತಾರ ಎಮ್ಮ. ಲಿಯಾ ಛಿ ಮೌಲ್ವಿ ನೋಡ್ತಾ ಇದ್ದೀನಿ. ಏಯ್ ನೀನ್ ಹೇರ್ ಕಟ್ ನೋಡು ಎಷ್ಟು ಸಕ್ಕದಾಗೈತೆ. ಬಟ್ಲಲ್ಲ ಬಟ್ಟೆ ತಂದಿಲ್ವಾ? ದೊಡ್ಡ ಬಟ್ಟೆ ಅವರು ಬಡ್ಸೋದಕ್ಕೆ ಯಾರು ತಿಂತಾ ಇಲ್ಲ. ಎಲ್ಲ ಮುದ್ದೆ ಬೇರೆ ರೇಷನ್ ಅಕ್ಕಿ
ಮಾಡಿ ಮರಳು ಮಾಡಿ ಎತ್ಕೊಂಡು ಬಂದಂಗವ್ರೆ. ದೇವಸ್ಥಾನಕ್ಕೆ ಹೋಗೋಣ. ಹೋಗ್ಬಿಟ್ಟೈತೆ ಹೋಗ್ಬಿಟ್ಟೈತೆ ಏನ್ ಮಾತಾಡಂಗಿಲ್ಲ, ಅದಕ್ಕೆ ಒಂದು ರಾಂಗ್ ಉತ್ತರ ಕೊಡ್ತೀಯ. ಜೋರಾಗಿ ಮಾತಾಡು. ಏನು ಭಯ ಬೀಳ್ತಾ ಇದೆಯಾ? ವಿಡಿಯೋ ಏನ್ ಹೇಳಂಗಿಲ್ಲ, ಎಲ್ಲದಕ್ಕೂ ಒಂದು ತಿರುಮಂತ್ರ. ಏಯ್, ಶ್ವಾಸ ಓಡಿಸಿದ್ರೆ ಭಯ ಆಗಲ್ವಾ? Oh my God! ಹೋಗ್ರಪ್ಪ ಹೋಗೋಣ. ತಾತಾಗೆ ಹೆಲ್ಪ್ ಮಾಡಿದೆ ನಾನು. ಹೆಲ್ಪ್ ಮಾಡಿದ್ದೆ. ಅವ್ರು ಕ್ರಾಸ್ ಮಾಡೋದಕ್ಕೆ ಭಯ ಬೀಳ್ತಾ ಇದ್ರು, ನೋಡಿದ ಕ್ರಾಸ್ ಮಾಡಿಸ್ಕೊಟ್ಟಿಲ್ಲ. ಭಯ ಬೀಳ್ತಾ ಇರ್ಲಿಲ್ಲ, ಅವರು ವೇಟ್ ಮಾಡ್ತಾ ಇದ್ರು ಅದು ಗಾಡಿ ಸ್ಟಾಪ್ ಆಗಿ. ಅವ್ರಿಗೆ ಭಯ. ನಮ್ಮ ಅಣ್ಣಗೆ ಸ್ವಲ್ಪ ಅದಕ್ಕೆ ತಲೆ ಇರೋರು ಮಾತಾಡ್ತಾರೆ, ತಲೆ ಇಲ್ಲದೆ ಇರೋರ್ಗು ಏನು ಮಾಡ್ತಾರೆ ಹಂಗೆ ಹೇಳೋದು. ಅಲ್ಲೋಗಿ ಇಳಿದೋಗ್ಬಿಟ್ಟು ಟ್ರಾಫಿಕ್ ಆದ್ರೆ ಕ್ಲಿಯರ್ ಮಾಡ್ಬೋದಲ್ಲ ನೀವು. ನಾನು ಟ್ರಾಫಿಕ್ ಕ್ಲಿಯರ್. ಗಾಡಿ ಓಡಿಸೋದು ಮಾತ್ರ ಕಲಿಯೋದಲ್ಲ. ವಿಚಿತ್ರ ಪ್ರಾಣಿ, ಓಕೆನಾ? ಅಲ್ಲಿ ನೋಡ್ರಿ, ವಾಟ್ ಈಸ್ ದಟ್? ಕುರ್ಕುರೆನ ಎತ್ತು ಆಚೆಗೆ ತಿನ್ನಕ್ಕಾಗಲ್ಲ, ಎತ್ತು ಆ ಸೈಡ್ದು ಸಾಫ್ಟ್ ಆಗಬೇಕು. ಸಾಫ್ಟ್ ಆಗ್ಬೇಕಾ? ಅಯ್ಯೋ, ಕುರ್ಕುರೆನ ಕಾಫಿಯಲ್ಲಿ ಅದ್ಕೊಂಡು ತಿಂತವ್ರೆ ಗೈಸ್. ಓ ಮೈ ಗಾಡ್, ಎಂತ ವಿಚಿತ್ರ ಟ್ರೈ ಮಾಡ್ತಾರೆ ಅಂದ್ರೆ ಕಾಫಿಗೆ ಜಾಮೂನ್ ಹಾಕೊಂಡು ಕುಡಿಯೋದು. ಕುಡ್ಕೊಂಡು ಇದನ್ನ ತಿಂತಾರೆ, ಎಲ್ಲ ಒಂದೇ ಅಲ್ಲ. ಕಾಫಿನ ಕುಡ್ಕೊಂಡು ತಿನ್ನೋದು ಬೇರೆ, ಕಾಫಿಯಲ್ಲಿ ಅದ್ಕೊಂಡು ತಿನ್ನೋದು ಬೇರೆ. ಎರಡು ಹೊಟ್ಟೆಗೆ ಹೋಗ್ತಾನೆ. ಯಾಕೆ ಇವಾಗ ಬ್ರೆಡ್ ಕಾಫಿ ತಿನ್ನೋದೇ ಬ್ರೆಡ್ ಕಾಫಿ ಇಸ್ ಡಿಫರೆಂಟ್ ಮಮ್ಮಿ. ಚಪಾತಿ ಕಾಫಿ ತಿಂದಿದ್ದೀವಿ. ಅದೇ ತಿಂತಾ ಇದ್ದಿದ್ದು ಅಜ್ಜಿ ತಾತ ಎಲ್ಲ ತಿಂತಾ ಇದ್ರು. ತಾತ ಕಾಫಿ ಚಪಾತಿ ಕೊಟ್ಬಿಟ್ಟು ಕಾಫಿ ಕೇಳೋರು, ಚಪಾತಿ. ನಿಮ್ಮ ಅಜ್ಜಿಯವರೆಲ್ಲ ಇವಾಗೂ ತಿಂತಾರೆ. ನೀನು ಇವತ್ತು ಹಾಲು ಅನ್ನ ತಿಂದಿದ್ಯಾ? ಇಲ್ಲ, ಹಾಲು ಅನ್ನ ಎಲ್ಲ ತಿಂದಿಲ್ಲ. ಇಷ್ಟ ತಿನ್ನೋರು. ಚಿಕ್ಕ ಹುಡುಗರು ನಮ್ಗೆ ಊಟ ಎಲ್ಲ ಏನಕ್ಕೆ ಅಲ್ಲಿ ಹೊಟ್ಟೆ ಹಸಿತು ಅಂದ್ರೆ ಹೊಟ್ಟೆ ಹಸಿದ್ರೆ ಅನ್ನ ಇರ್ತಾ ಇತ್ತು, ಹಾಲು ಅನ್ನ ಹಾಕೊಂಡು ತಿಂತ ಇದ್ರು. 6 ಗಂಟೆ 5:30ಗೆ ಅಂಗಡಿಗಳೆಲ್ಲ ಓಪನ್ ಇರುತ್ತೆ ನಡಿ ಅಂತ ಇದ್ರಿ, ಹೋಗಿದ್ದಿಲ್ಲ ನಾವು. ಸೊ ಎಸ್ ಗೈಸ್, ಫೈನಲಿ ನಾನು ಈ ವ್ಲಾಗ್ನ ಕಂಪ್ಲೀಟ್ ಮಾಡ್ತಾಯಿನಿ. ಸೊ ಆಲ್ಮೋಸ್ಟ್ 8 o'clock ಆಗಿದೆ, ನಾವು ರೀಚ್ ಆಗಿದ್ದು ಇವಾಗ ಮನೆಗೆ. ಸೊ ಬಂದಿದ ತಕ್ಷಣ ಬೇಗ ರೆಡಿ ಆಗಿಬಿಟ್ಟು ಜಿಮ್ಗೆ ಹೋಗ್ತಾಯಿನಿ. ಸೊ ಐ ಹ್ಯಾವ್ ಟು ನಾಟ್ ಸ್ಕಿಪ್ ದ ಜಿಮ್. ಸೊ ಯಾಕಂದರೆ ನಾಳೆನೂ ಹೋಗಲ್ಲ, ನಾಡಿದ್ದು ಹೋಗಲ್ಲ, ನಾಳೆನೂ ಆಚೆ ಹೋಗ್ತಾಯಿನಿ, ನಾಡಿದ್ದು ಆಚೆ ಹೋಗ್ತಾಯಿನಿ. ಸೊ ಐ ಹ್ಯಾವ್ ಟು ಕಂಪ್ಲೀಟ್ ಆ್ಯಂಡ್ ಜಸ್ಟ್ ಗೋ ಟು ಜಿಮ್ ಆ್ಯಂಡ್ ಕಮ್ ಬ್ಯಾಕ್. ಸೊ ಎಸ್, ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು so much for watching and I love you guys. Bye bye, see you guys in the next video.